ಜಾತಿ ಗಣತಿ ಸರ್ಕಾರಕ್ಕೆ ಬಿಸಿ ತುಪ್ಪಾಗಿದೆ. ಜಾತಿ ಗಣತಿ ಸಮೀಕ್ಷೆಗೂ ಮುನ್ನ ಸರ್ಕಾರದಲ್ಲೇ ಸಂಘರ್ಷ ಶುರುವಾಗಿದೆ. ಸೋಮವಾರದಿಂದ ಶುರುವಾಗಬೇಕಾಗಿರುವಂತಹ ಜಾತಿ ಗಣತಿ ಮುಂದೂಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಯಾಗಿದೆ. ನಿನ್ನೆ ನಡೆದಂತಹ ಸಚಿವರ ಪ್ರತ್ಯೇಕ ಸಭೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ಷೇಪ ವ್ಯಕ್ತ ಆಗಿದೆ. ಇನ್ನು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಚಿವರು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಜಾತಿ ಸಮೀಕ್ಷೆಗೂ ಮುನ್ನ ಸರ್ಕಾರದಲ್ಲೇ ಈಗ ಸಂಘರ್ಷ ಶುರುವಾಗಿರೋದು. ಹಲವು ಸಚಿವರು ಈ ನಿರ್ಧಾರದ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಸಚಿವರೇ ಗರಂ ಆಗಿದ್ದಾರೆ ಈ ನಿರ್ಧಾರಕ್ಕೆ. ಪ್ರಮುಖವಾಗಿ ಎಂಬಿ ಪಾಟೀಲ್, ಎಚ್.ಕೆ. ಪಾಟೀಲ್, ಈಶ್ವರ್ ಖಂಡ್ರೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಚಿವರು ಸಾಲು ಸಾಲು ಪ್ರಶ್ನೆಯನ್ನು ಕೇಳಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ವಿರುದ್ಧ ಡಿ.ಕೆ. ಶಿವಕುಮಾರ್ ಕೆಂಡ ಕಾರಿದ್ದಾರೆ. ಯಾವ ಆಧಾರದ ಮೇಲೆ ಹೆಚ್ಚುವರಿ ಜಾತಿಯನ್ನು ಸೇರಿಸಲಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾರು ಯಾವ ಜಾತಿ ಬೇಕಾದ್ರೂ ನಮೂದು ಮಾಡಬಹುದಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ಒಕ್ಕಲಿಗ ಶಿವಕುಮಾರ್ ಅಂತ ಬರೆಸಿದ್ರೆ ಓಕೆನಾ ಅಂತ ಕೇಳಿದ್ದಾರೆ. ನಾನು ಹೇಳಿದಂತೆ ಬರ್ಕೊಂಡು ಹೋಗ್ತೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಹೆಚ್ಚುವರಿ ಜಾತಿ ಸೇರ್ಪಡೆಯ ಬಗ್ಗೆ ಸಚಿವರ ಪ್ರತ್ಯೇಕ ಸಭೆಯಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು, ಸಿಟ್ಟನ್ನು ಹೊರಹಾಕಿದ್ರು. ಲಿಂಗಾಯತ ಶಿವಕುಮಾರ್ ಅಂತ ಬರೆಸಿದ್ರೆ ಏನ್ ಮಾಡ್ತೀರಿ, ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ ಮತ್ತೊಬ್ಬರು ಸಚಿವರು. ಯಾವ ಆಧಾರದ ಮೇಲೆ 331 ಹೆಚ್ಚುವರಿ ಜಾತಿಗಳನ್ನ ಸೇರಿಸಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೆಚ್ಚುವರಿ ಜಾತಿಗಳನ್ನ ಸೇರಿಸಿರೋದು ಈಗ ಸರ್ಕಾರದ ಸಚಿವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಮಾನದಂಡವನ್ನ ಇಟ್ಕೊಂಡಿದ್ದೀರಿ ಕೊಡಿ ಅಂತ ಎಚ್.ಕೆ. ಪಾಟೀಲ್ ಅವರು ಕೇಳಿದ್ದಾರೆ. ರಾಜಕೀಯವಾಗಿ ನಮಗೆ ಇದರಿಂದ ಯಾವ ಲಾಭವೂ ಇಲ್ಲ, ಡಿಸೆಂಬರ್ಗೆ ಸಮೀಕ್ಷೆ ಮಾಡಿದ್ರು ಸಮಸ್ಯೆ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ಗೊಂದಲಗಳು ಕೂಡ ನಿವಾರಣೆ ಆಗಬೇಕು, ಅದಾದ ನಂತರವೇ ಸಮೀಕ್ಷೆ ಆಗಲಿ ಅನ್ನುವಂಥ ರೀತಿಯಲ್ಲಿ ವ್ಯಕ್ತ ಆಗಿದೆ ಅಭಿಪ್ರಾಯ. ಅನ್ಯಾಯ ಆಗತ್ತೆ ಅಂತಾನೆ ಕಾಂತರಾಜು ವರದಿಯನ್ನ ತಿರಸ್ಕರಿಸಿರೋದು, ಮತ್ತೆ ಅದನ್ನೇ ತಂದು ಇಲ್ಲಿ ಕೊಡೋದಾದ್ರೆ ಸಮೀಕ್ಷೆ ಯಾಕೆ? ಆಯೋಗಕ್ಕೆ ನೇರ ಪ್ರಶ್ನೆಯನ್ನು ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್. ಇನ್ನು ಚರ್ಚೆಯ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯಾಗಿ ಸಾಲು ಸಾಲು ಪ್ರಶ್ನೆಗಳು ಎದುರಾದ ನಂತರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷ ಸ್ಥಾನ ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್ ಮಾತನಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ನಾನು ಬೇಕಾದ್ರೆ ಅಧ್ಯಕ್ಷ ಸ್ಥಾನವನ್ನ ಬಿಟ್ಬಿಡ್ತೀನಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತಂದ್ರೆ ಸಾಕಷ್ಟು ವ್ಯತಿರಿಕ್ತವಾಗಿರುವಂತಹ ಒಂದು ಚರ್ಚೆಗಳು, ಸಾಕಷ್ಟು ಕಠಿಣ ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಎದುರಾಗಿದೆ. ಸೊ ಏನೆಲ್ಲ ನಡೀತು ನಿನ್ನೆ ನಡೆದಿರುವಂತಹ ಈ ಒಂದು ಸಭೆಯಲ್ಲಿ? ಮಧುಕರ್, ನಿನ್ನೆ ಕ್ಯಾಬಿನೆಟ್ನಲ್ಲಿ ಆದಂತಹ ಜಟಾಪಟಿಯ ಕಾರಣಕ್ಕಾಗಿ ಇದಕ್ಕೆ ಪ್ರತ್ಯೇಕವಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ಮುಖ್ಯಮಂತ್ರಿಗಳು ಎಚ್.ಕೆ. ಪಾಟೀಲ್ಗೆ ಸೂಚನೆ ಕೊಟ್ಟಿದ್ರು. ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೀತು. ಅದರ ಸಭೆಯ ಅಧ್ಯಕ್ಷತೆಯನ್ನು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೂಡ ವಹಿಸಿದ್ರು. ಶಿವರಾಜ್ ತಂಗಡಗಿ, ಸಚಿವ ಸಂತೋಷ್ ಲಾಡ್, ದಿನೇಶ್ ಗುಂಡೂರಾವ್, ಎಚ್.ಕೆ. ಪಾಟೀಲ್, ಎಂ.ಬಿ. ಪಾಟೀಲ್, ಮುನಿಯಪ್ಪ, ಭೈರತಿ ಸುರೇಶ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಸಭೆಯಲ್ಲಿ ಯಾವ್ಯಾವ ಆಕ್ಷೇಪಣೆಗಳು ಇದೆ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಬಹಳ ನೇರವಾಗಿ ಅಧ್ಯಕ್ಷರ ಬಳಿ ಮಾತನಾಡಿದರು. ಅಂದರೆ ಜಾತಿಗಳನ್ನು ಬರೆಸುವಂಥ ಅವಕಾಶವನ್ನು ಕೊಟ್ಟ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಹೆಸರುಗಳನ್ನು ಸೇರಿಸಿ ಜಾತಿಗಳನ್ನು ಬರೆಸೋದಕ್ಕೆ ಅವಕಾಶ ಕೊಟ್ಟಾಗ ನಾಳೆ ನಾನು ಕೂಡ ಒಕ್ಕಲಿಗ ಶಿವಕುಮಾರ್ ಅಂತ ಬರೆಸಿದ್ರು ಕೂಡ ಅದನ್ನು ಬರೆದುಕೊಳ್ತೀರಾ? ಸೊ ಹಾಗಿದ್ರೆ ಈ ಥರದ ಸಮೀಕ್ಷೆ ನಡೆಸೋದ್ರ ಸಮೀಕ್ಷೆಯ ಸತ್ವ ಏನು ಉಳಿಯುತ್ತೆ? ಈ ಹಿಂದೆ ಕಾಂತರಾಜು ಆಯೋಗ ಮಾಡಿದ್ದು ಕೂಡ ಇಂಥದ್ದು ಸಮಸ್ಯೆಗಳನ್ನು, ಆ ವರದಿಯಲ್ಲೂ ಕೂಡ ಸಾಕಷ್ಟು ಅನ್ಯಾಯ ಆಗುತ್ತೆ ಅದು ಜಾರಿಗೊಳಿಸಿದ್ರೆ ಅನ್ನುವ ಕಾರಣಕ್ಕಾಗಿ ನಾವೆಲ್ಲ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರಿ. ಈಗ ಮತ್ತದೇ ತಪ್ಪುಗಳನ್ನು ಮಾಡಲಿಕ್ಕೆ ಮುಂದಾದರೆ ಈ ವರದಿಯನ್ನು ತೆಗೆದುಕೊಂಡು ಏನು ಮಾಡೋದಿದೆ, ಮತ್ತೆ ಅದೇ ರೀತಿಯಾದಂಥ ಅನ್ಯಾಯ ಮುಂದುವರಿಯುತ್ತೆ ಅನ್ನುವಂತಹ ಬೇಸರವನ್ನು ಡಿ.ಕೆ. ಶಿವಕುಮಾರ್ ಅವರು ವ್ಯಕ್ತಪಡಿಸಿದರು.
ಇದರ ಜೊತೆಗೆ ಎಚ್ ಕೆ ಪಾಟೀಲ್ ಕೂಡ ಈ ಜಾತಿಗಳ ಅಂದರೆ ಈ ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್ ಈ ಥರದ ಹೊಸ ಜಾತಿಗಳನ್ನು ನೀವು ಸೃಷ್ಟಿ ಮಾಡ್ತಾ ಇದ್ದೀರಾ. ಸೊ ಜನ ಯಾವುದೇ ರೆಪ್ರೆಸೆಂಟೇಷನ್ ಕೊಟ್ಟರೆ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಆ ಥರದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನು ಆಯೋಗ ನೋಡಬೇಕಾಗಿತ್ತು. ಆದರೆ ಆಯೋಗ ಕೊಟ್ಟು ಯಾರ್ಯಾರು ಏನೇನು ರೆಪ್ರೆಸೆಂಟೇಷನ್ ಕೊಡ್ತಾರೋ ಎಲ್ಲನೂ ಸೇರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಾ. ಈ ರೀತಿ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಏನು ಮಾನದಂಡವನ್ನು ಬಳಸಿದ್ದೀರಾ, ಅಥವಾ ರೆಪ್ರೆಸೆಂಟೇಷನ್ ಏನು ಕೊಟ್ಟರು ನೀವು ಬರ್ಕೊಂಡ್ರಾ, ಅಥವಾ ನೀವೇ ಇದನ್ನು ಸೃಷ್ಟಿ ಮಾಡಿದ್ದೀರಾ? ಈ ಹೊಸದಾಗಿ ಸೃಷ್ಟಿಯಾಗಿರ್ತಕ್ಕಂಥ ಜಾತಿ ವರ್ಗಗಳಿಗೆ ಯಾವ ಮಾನದಂಡವನ್ನು ಅನುಸರಿಸಿ ಜಾತಿ ಪಟ್ಟಿಯಲ್ಲಿ ಸೇರಿಸಿದ್ದೀರಾ? ಈ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡೋದಕ್ಕೆ ನಿಮಗೆ ಅಧಿಕಾರ ಕೊಟ್ಟವರು ಯಾರು ಅನ್ನುವ ರೀತಿಯಲ್ಲಿ ಅಧ್ಯಕ್ಷರನ್ನು ಪ್ರಶ್ನೆ ಮಾಡಿದ್ದಾರೆ. ಸೊ ಹಾಗಾಗಿ ಅಧ್ಯಕ್ಷರಿಗೂ ಕೂಡ ಸಚಿವರುಗಳಿಂದ ವ್ಯಕ್ತವಾದಂಥ ಈ ಅಭಿಪ್ರಾಯಗಳನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗದೆ ಒಂದು ಹಂತದಲ್ಲಿ ನನಗೆ ಈ ಅಧ್ಯಕ್ಷ ಸ್ಥಾನವೇ ಬೇಡ ಅನ್ನುವ ರೀತಿಯಲ್ಲೂ ಕೂಡ ಸಭೆಯಲ್ಲಿ ಮಾತನಾಡಿದರು. ಅಂದರೆ ಸಚಿವರ ಬಳಿ ಇರ್ತಕ್ಕಂಥ ಆಕ್ಷೇಪಣೆಗಳಿಗೆ ಸರಿಯಾದ ಸಮಜಾಯಿಷಿ ಕೊಡುವಂಥ ನಿಟ್ಟಿನಲ್ಲೂ ಕೂಡ ಆಯೋಗದ ಅಧ್ಯಕ್ಷರು ಸಭೆಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಯಾಕೆ ಇದಾಗ್ತಾ ಇದೆ ಅಂತ ನೋಡಿದಾಗ ಅಂದರೆ ಜಾತಿ ಪಟ್ಟಿಯ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ರು. ಆದರೆ ಅಲ್ಲಿ ಯಾರು ಏನೇ ರೆಪ್ರೆಸೆಂಟೇಷನ್ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಅದನ್ನು ಸೇರಿಸುವಂಥ ಪ್ರಯತ್ನ ಆಗಿದ್ದೇ ಇಲ್ಲಿ ಮುಳುವಾಗಿರ್ತಕ್ಕಂಥದ್ದು. ಅಂದರೆ ಇದನ್ನು ಸೇರಿಸಬೇಕಾ ಬೇಡವಾ, ಈ ರೀತಿಯಾದಂಥ ಒಂದು ಜಾತಿ ಇದೆಯಾ ಇಲ್ವಾ, ಅಥವಾ ಅದಕ್ಕೆ ಜಾತಿಯ ಮಾನ್ಯತೆ ಕೊಡಬೇಕಾ ಬೇಡವಾ? ಸೊ ಇದನ್ನು ಆಯೋಗ ಸರಿಯಾಗಿ ಮಾಡದೇ ಇರುವ ಕಾರಣಕ್ಕಾಗಿ ಆಯೋಗದ ಅಧ್ಯಕ್ಷರನ್ನು ಕೂಡ ಸಚಿವರುಗಳು ನಿನ್ನೆ ನಡೆದಂಥ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಿನ್ನೆಯ ಸಭೆಯ ವಾಸ್ತವವನ್ನು ಮುಖ್ಯಮಂತ್ರಿಗಳಿಗೆ ತಡರಾತ್ರಿ ತಿಳಿಸುವಂಥ ಪ್ರಯತ್ನಗಳಾಗಿದ್ದಾವೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲೂ ಕೂಡ ಸಭೆ ಆಯಿತು. ಅಂತಿಮವಾಗಿ ಇವತ್ತು ಮತ್ತೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆದು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದರೆ ಚೇಂಜಸ್ ಮಾಡಿ ಸಮೀಕ್ಷೆಗೆ ಹೋಗ್ತಾರಾ, ಅಥವಾ ಸಮೀಕ್ಷೆಯನ್ನೇ ಮುಂದುವರಿಸ್ತಾರಾ, ಅಥವಾ ಮುಂದೂಡ್ತಾರಾ, ಈ ಎರಡು ಪ್ರಶ್ನೆಗಳು ಉಳಿದಿದ್ದಾವೆ. ಹೀಗಾಗಿ ನಿನ್ನೆ ಮುಖ್ಯಮಂತ್ರಿಗಳು ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ. ಈ ಕ್ರಿಶ್ಚಿಯನ್ ಜೊತೆಗೆ ಜಾತಿಗಳನ್ನು ಸೇರಿಸಿರ್ತಕ್ಕಂಥ ಕಲಂಗಳಿಗೆ ಅವಕಾಶ ಕೊಡಬೇಡಿ, ಅದನ್ನು ತೆಗೀರಿ ಅಂತೇಳಿ ಆಯೋಗಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆ ಬದಲಾವಣೆ ಮಾಡಿಕೊಂಡು ಸಮೀಕ್ಷೆಯನ್ನು ಮುಂದುವರಿಸ್ತಾರಾ, ಅಥವಾ ಇಡೀ ಸಮೀಕ್ಷೆಯನ್ನೇ ಮುಂದೂಡುವಂಥ ಪ್ರಯತ್ನ ಆಗುತ್ತಾ? ಅದಕ್ಕೆ ಮುಖ್ಯಮಂತ್ರಿಗಳ ಜೊತೆಗೆ ನಡೆಯುವಂಥ ಒಂದು ಸಭೆಯ ಬಳಿಕ ಒಂದು ತೀರ್ಮಾನ ಸ್ಪಷ್ಟವಾಗಿ ತಿಳಿಯುತ್ತೆ. ಮಧುಕರ್, ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.